ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಆಗಿದೆ. ಉಪೇಂದ್ರ ಹಾಗೂ ಪ್ರಿಯಾಂಕಾಗೆ ಹ್ಯಾಕರ್ಸ್ ಕಾಟ ಕೊಟ್ಟಿದ್ದಾರೆ. ಸೈಬರ್ ಪೊಲೀಸರಿಗೆ ನಟ ಉಪೇಂದ್ರ ದೂರು ನೀಡಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಆಗಿದೆ. ಉಪೇಂದ್ರ ದಂಪತಿಗೆ ಹ್ಯಾಕರ್ಸ್ ಕಾಟ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಸೈಬರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಉಪೇಂದ್ರ. ನಟಿ ಪ್ರಿಯಾಂಕಾ ಮೊಬೈಲ್ ಹ್ಯಾಕ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಟ್ರಂತೆ. ಹಣ ನೀಡಬೇಕು ಅಂತ ಬೇರೆಯವರಿಗೆ ಹ್ಯಾಕರ್ಸ್ ಮೆಸೇಜ್ ಹಾಕಿದ್ರು. ಆ ಮೆಸೇಜ್ ನೋಡಿ ಹಣ ಹಾಕದಂತೆ ನಟ ಉಪೇಂದ್ರ ಈಗ ಮನವಿ ಮಾಡಿದ್ದಾರೆ. ಕೇವಲ ಫೋನ್ ಬರುತ್ತೆ ಅಂದ್ರೆ ಕೆಲವರು 50,000ವರೆಗೂ ಕೂಡ ಹಣ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಯಾರು ಈ ತರ ಮೆಸೇಜ್ ಬಂದ್ರೆ ಫಾರ್ವರ್ಡ್ ಮಾಡಬೇಡಿ, ನಮ್ಮ ಮಗ ಕೂಡ ಹಣ ಪೇ ಮಾಡಿದ್ದಾನೆ ಅಂತ ಉಪೇಂದ್ರ ಹೇಳಿದ್ದಾರೆ. ಜೊತೆಗೆ ಸೈಬರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಘಟನೆ ಏನಾಯಿತು ಅನ್ನೋದನ್ನ ಕಂಪ್ಲೀಟ್ ಆಗಿ ವಿವರಿಸಿದ್ದಾರೆ. ಉಪೇಂದ್ರ ಅವರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಒಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಹೇಳಿ ದೂರನ್ನು ಕೊಡೋದಕ್ಕೆ ಬಂದಿದ್ದೀರಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರವನ್ನು ವೈರಲ್ ಮಾಡುವಂಥ ಕೆಲಸವನ್ನು ಮಾಡಿದ್ರಿ. ಏನಾಗಿದೆ ಸರ್? ಏನಿಲ್ಲ ಅಂದರೆ ನೋಡಿ, ಇದು ಯಾವುದೋ ಒಂದು ಈ ಥರ ಒಂದು ನಂಬರ್ಗೆ ಫೋನ್ ಮಾಡಿ ಅಂತ ಇವ್ರು ಯಾವುದೋ ಒಂದು ಡೆಲಿವರಿಗೆ ಯಾವುದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಯಾರೋ ಮಾಡಿಬಿಟ್ಟು ನಿಮಗೆ ಡೆಲಿವರಿ ಬಂದಿದೆ, ಈ ನಂಬರಿಗೆ ಫೋನ್ ಮಾಡಿ ನಿಮ್ಮ ಮನೆಗೆ ಕಳಿಸ್ತಾರೆ ಅಂತ. ಇವ್ರಿಗೆ ಗೊತ್ತಾಗಿಲ್ಲ, ಯಾವುದೋ ಡೆಲಿವರಿಗೆ ಯಾವುದೋ ಇರಬೇಕು ಅಂದ್ಬಿಟ್ಟು ಒಂದು ಫೋನ್ ಮಾಡಿದ್ದಾರೆ. ಈ ಫೋನ್ ಮಾಡ್ತಿದ್ದಂಗೆ ಫೋನ್ ಹ್ಯಾಕ್ ಆಗಿದೆ. ಅವ್ರ ನಂಬರ್ ಹೋಗಿಲ್ಲ, ನನ್ನ ನಂಬರ್ ಇಸ್ಕೊಂಡು ಮಾಡಿದ್ದಾರೆ. ನನ್ನ ನಂಬರ್ ಹ್ಯಾಕ್ ಆಗಿದೆ. ಇನ್ನೊಬ್ಬರು ಮಾದೇವನ್ ನಂಬರ್ ಇಸ್ಕೊಂಡೆ, ಅವ್ರ ನಂಬರ್ ಹ್ಯಾಕ್ ಆಗಿದೆ. ಸೊ ಅಲ್ಲಿಂದ ಏನಾಗಿದೆ, ಅವ್ರು ವಾಟ್ಸಪ್ನ ಹ್ಯಾಕ್ ಮಾಡಿಬಿಟ್ಟು ವಾಟ್ಸಪ್ಪಿಂದ ಎಲ್ಲರಿಗೂ ಮೆಸೇಜ್ಗಳು ಹೋಗ್ತಾ ಇದೆ, ದುಡ್ಡು ಕಳಿಸಿ ಅಂತ. ಅವ್ರು ಕನ್ಫರ್ಮ್ ಮಾಡೋದಕ್ಕೆ ಫೋನ್ ಮಾಡಿದ್ರೆ ಪ್ರಿಯನ್ ನಂಬರ್ ವರ್ಕ್ ಆಗ್ತಿಲ್ಲ, ನನ್ನ ನಂಬರ್ ವರ್ಕ್ ಆಗ್ತಿಲ್ಲ. ಸೊ ಏನೋ ಎಮರ್ಜೆನ್ಸಿ ಇರ್ಬೋದು ದುಡ್ಡು ಕಳಿಸ್ತಾ ಇದ್ದಾರೆ. ಸೊ ಮೇಡಮ್ ಏನಾದ್ರು ಆರ್ಡರ್ ಮಾಡಿದ್ರ ಅಥವಾ ಆರ್ಡರ್ ಮಾಡಿದವರು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅಥವಾ ಕೋಇನ್ಸಿಡೆನ್ಸ್ ಆಗಿದೆ? ಅವ್ರು ಕೋಇನ್ಸಿಡೆಂಟ್ ಯಾರ್ಯಾರೋ ಮಾಡ್ತಾರೆ. ಕೆಲವು ಸತಿ ಆರ್ಡರ್ ಮಾಡಿದ್ರೆ ಯಾರೋ ಬೇರೆಯವ್ರು ಮಾಡ್ತಾರೆ ಅಂತ ಎತ್ಬಿಟ್ಟಿದ್ದಾರೆ, ಮಾತಾಡ್ಬಿಟ್ಟಿದ್ದಾರೆ. ನಿಮ್ಗೆ ಹೆಂಗ್ ವಿಷಯ ಹೆಂಗ್ ಗೊತ್ತಾಯ್ತು ಸರ್? ಇದು ನನ್ನ ಮಗ ದುಡ್ಡು ಕಳಿಸಿಯಾನೆ. ಸೊ ಅಲ್ಲಿಂದ ಗೊತ್ತಾಯ್ತು. ಆಮೇಲೆ ನನಗೆ ಫೋನ್ ಮಾಡಿ ಈ ಥರ ದುಡ್ಡು ಕಳಿಸಿ ನಮ್ಮನಿಗೆ ಅಂತ. ಏನಕ್ಕೆ ದುಡ್ಡು ಕೇಳಿದ್ಯಾ ನೀನು ಅಂತ. ಇಲ್ಲಲ್ಲ ಅಂತ ಗೊತ್ತಾಗಿದೆ. ಇನ್ನು ಯಾರ್ಯಾರು ಅಮೌಂಟ್ಗಳನ್ನು ಕಳಿಸಿದ್ದಾರೆ ಸರ್? ಈ ವಿಷಯ ಫ್ರೆಂಡ್ಸ್ ಒಂದು 2-3 ಕಳಿಸ್ಬಿಟ್ಟಿದ್ದಾರೆ ದುಡ್ಡನ್ನ. ಸೊ ಇವಾಗ ಒಂದೊಂದೇ ಗೊತ್ತಾಗ್ತಿದೆ, ನಾನು ಕಳಿಸಿ ಅಂತ. ಇವ್ರಿಗೆಲ್ಲ ಮೆಸೇಜ್ ಬರ್ತಿದೆ, ನನ್ನ ಜೊತೆಲಿರೋರಿಗೆ ಮೆಸೇಜ್ ಬರ್ತಾ ಇದೆ. ಮೋಸ್ಟ್ಲಿ ನಿಮಗೂ ನೋಡಿ, ಇವ್ರಿಗೂ ಬಂದಿದೆ ದುಡ್ಡು ಕಳಿಸಿ ಅಂತ. ಕಳಿಸಿದ್ರ ದಯವಿಟ್ಟು ಅಟ್ಲೀಸ್ಟ್ ನೋಡಿ, ಗೊತ್ತಿರೋರು ಬೇರೆ 3 ಜನದು ಇದು ಅವ್ರು ಏನು ಮಾಡಿದ್ದಾರೆ ಅಂದರೆ ಅವ್ರ ನಂಬರಿಂದ ಸೇಮ್ ಅದೇ ಒಂಥರ ಒಂದು ಮೆಸೇಜ್ ಥರ ಬಂತು. ಆಮೇಲೆ ಗೊತ್ತಾಗಲಿಲ್ಲ. ಆಮೇಲೆ ನಾವು ಹಂಗೆ ಬಿಟ್ಬಿಟ್ವಿ. ಓಕೆ, ಏನಾದ್ರು ಅರ್ಧ ಗಂಟೆಯಲ್ಲಿ ಆ ಹುಡುಗ ಫೋನ್ ಮಾಡ್ತಾನೆ ಅಂತ ಲೊಕೇಶನ್ ಕೇಳೋಕ್ಕೆ. ಅದ ನಂತರ ನನ್ನ ತಮ್ಮ ಫೋನ್ ಮಾಡಿ ಹೇಳಿದ ನನಗೆ ಕ್ಯಾಲ್ಕಟಾಯಿಂದ, ನಿನ್ನ ನಂಬರಿಂದ ಎಲ್ರಿಗೂ ಮೆಸೇಜ್ ಹೋಗ್ತಾ ಇದೆ, ನೀನು ದುಡ್ಡು ಕಳಿಸು ಅಂತ. ಆಯುಷ್ ಆಲ್ರೆಡಿ ಕಳಿಸ್ಬಿಟ್ಟಿದ್ದಾನೆ, ನೋಡು ನಿನ್ನ ಫ್ರೆಂಡ್ಸ್ಗೆ ಹೇಳು. ಆವಾಗ ನಾನು ವಾಟ್ಸಪ್ಗೆ ಹೋಗಿದ್ರೆ ನೋಡ್ತಾ ಇದ್ದೀನಿ, ನನ್ನ ವಾಟ್ಸಪ್ ಫ್ರೀಸ್ ಆಗಿಬಿಟ್ಟಿದೆ. ಇನ್ ದ ಸೆನ್ಸ್ ನನ್ನ ವಾಟ್ಸಪ್ ಫ್ರೋಸನ್ ಇದೆ, ಅದು ಏನಿಲ್ಲ, ಒಂಥರ ವಿಚಿತ್ರವಾಗಿ ಆಗ್ಬಿಟ್ಟಿದೆ, ಸ್ಟಾಪ್ ಆಗಿಬಿಟ್ಟಿದೆ. ಸೊ ತಕ್ಷಣ ನನಗೆ ಗೊತ್ತಾದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಬಂದ್ವಿ. ಯಾವ್ದಾದ್ರು ಒಂದು ನಂಬರಿಗೆ ನಾವು ಫೋನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 10 ನಂಬರ್ ಇರುತ್ತೆ, ಗೊತ್ತಾಗುತ್ತೆ ಒಂದು ಅಂದಾಜು. ಅವಾಗ ಉಪೇಂದ್ರ ಸರ್ ತೋರಿಸ್ತಾ ಇದ್ರು, ಆ ನಂಬರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ ನಂಬರ್ ನೋಡಿದಾಗ ನಿಮ್ಗೇನು ಅನುಮಾನ ಬರಲಿಲ್ವಾ ಅಂತ? ಅನುಮಾನ ಬಂದಿಲ್ಲ. ಬಿಕಾಸ್ ಅವ್ರು ಹೇಳಿದ್ರು ಅದು ಏನೋ ಅವನಿಗೆ ಅವರು ಬೇರೆ ರೀಜನ್ ಅವರು ಅನಿಸ್ತು ನನಗೆ. ಹಿಂದಿಯಲ್ಲಿ ಮಾತಾಡಿದ್ರು. ಬಿಕಾಸ್ ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ಖಂಡಿತ ಆ್ಯಕ್ಚುಲಿ ಫರ್ನಿಚರ್ ಆರ್ಡರ್ ಮಾಡಿದ್ದೀನಿ, ಅದು ಆ್ಯಕ್ಚುಲಿ ಬರ್ತಾ ಇದೆ. ನಾನು ದುಬೈ ಹೋಗೋಕ್ಕಿಂತ ಮುಂಚೆ ಹಿಂದಿಯವ್ರ ಹತ್ರನೇ ಮಾತಾಡಿದ್ದೀನಿ. ಸೊ ನಾನು ಅವರೇ ಅನ್ಕೊಂಡ್ಬಿಟ್ಟೆ, ಅದೇ ತಪ್ಪಾಯಿತು. ಏನು ಆರ್ಡರ್ ಮಾಡಿಲ್ಲ ಅಂದರೆ ನಾನು ಖಂಡಿತ ನನಗೆ ಅನುಮಾನ ಬಂದಿತ್ತು. ಅಲ್ಲಿ ಫಸ್ಟ್ ತಪ್ಪಾಯಿತು ನನಗೆ. ಸೊ ನಾನು ಅಂದ್ಕೊಂಡಿದ್ದೀನಿ, ಸರಿ ಅಲ್ಲಿಂದ ಬರ್ತಾ ಇದ್ದಾನೆ, ಅವ್ನಿಗೇನೋ ಕೋಡ್ ಹೋಗ್ಬೇಕಂತ ಅನ್ಕೊಂಡ್ಬಿಟ್ಟೆ. ನಾನು ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಲಿಲ್ಲ. ಈಗ ನಿಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾರ್ಯಾರು ನಿಮ್ಮ ಆಪ್ತರು ಯಾರ್ಯಾರು ಅಮೌಂಟ್ಗಳನ್ನು ಅದಕ್ಕೆ ಸೆಂಡ್ ಮಾಡಿದ್ದಾರೆ ಮೇಡಮ್? ನನ್ನ ಮಗ ಮಾಡಿದ್ದಾನೆ ಫಸ್ಟ್, ಆಯುಷು 55,000. ನನ್ನ ಫ್ರೆಂಡ್ ಗಾಯತ್ರಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಚೇತನನು 50,000, ಎಲ್ಲರೂ 55,000. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.